ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾಸಿ ಟೇಲ್ಸ್ ವಿತ್ ಮೀ. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ನಾನು ಲಾಂಛನ. ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಒಂದು ಪುಟ್ಟ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಈ ಕಥೆಯ ಹೆಸರು ತೆನಾಲಿ ರಾಮಕೃಷ್ಣ ಹಾಗೂ ಅವನ ಶಿಷ್ಯರು. ಒಂದು ದಿನ ತೆನಾಲಿ ರಾಮಕೃಷ್ಣನು ದೂರದ ಊರಿಗೆ ಪ್ರಯಾಣ ಮಾಡ್ತಾ ಇರ್ತಾನೆ. ಅದು ಎತ್ತಿನ ಗಾಡಿಯಲ್ಲಿ, ಹಾಗೂ ಅವನ ಜೊತೆ 3 ಜನ ಶಿಷ್ಯರು ಹೋಗ್ತಾ ಇರ್ತಾರೆ. ಹೀಗೆ ಒಂದು ದಿನ ಅವರು ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಹೀಗೆ ಸ್ವಲ್ಪ ದೂರ ಸಾಗತ್ತೆ. ಆಗ ತೆನಾಲಿ ರಾಮಕೃಷ್ಣನಿಗೆ ಜೋರಾಗಿ ನಿದ್ರೆ ಬರುತ್ತೆ. ಹೀಗೆ ಜೋರಾಗಿ ನಿದ್ರೆ ಬರ್ತಾ ಇರಬೇಕಾದ್ರೆ ಅವನು ನಿದ್ರೆಗೆ ಜಾರ್ಬಿಡ್ತಾನೆ. ಹಾಗೆ ಅವನು ನಿದ್ರೆಗೆ ಜಾರೋ ಮುಂಚೆ ಅಲ್ಲಿರುವ ಶಿಷ್ಯರಿಗೆ ಹೇಳ್ತಾನೆ, ನನ್ನ ಆಜ್ಞೆ ಇಲ್ಲದೆ ನೀವೇನನ್ನು ಕೂಡ ಮಾಡಬಾರ್ದು ಅಂತ. ಅವರು ಅದಕ್ಕೆ ಒಪ್ಪಿರ್ತಾರೆ. ಹೀಗೆ ತೆನಾಲಿ ರಾಮಕೃಷ್ಣನಿಗೆ ನಿದ್ರೆಯಲ್ಲಿರೋದ್ರಿಂದ ಅವನಿಗೆ ಏನು ನಡೆಯುತ್ತೆ ಅಂತ ಗೊತ್ತಾಗಿರೋದಿಲ್ಲ. ನಿದ್ರೆಯಲ್ಲಿ ತನ್ನ ತಲೆಯ ಮೇಲಿರುವಂತಹ ರುಮಾಲು ಕೆಳಗಡೆ ಬಿದ್ದು ಹೋಗುತ್ತೆ. ಆದರೆ ಶಿಷ್ಯರು ಏನು ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಈಗ ಸ್ವಲ್ಪ ದೂರ ಹೋದ ನಂತರ ತೆನಾಲಿ ರಾಮಕೃಷ್ಣನಿಗೆ ನಿದ್ದೆಯಿಂದ ಎಚ್ಚರಗೊಂಡು ನೋಡಿದಾಗ ತನ್ನ ರುಮಾಲು ಇರೋದಿಲ್ಲ. ಎಲ್ಲೋಗಿದೆ ಅಂತ ಕೇಳಿದಾಗ ಶಿಷ್ಯರು ಹೇಳ್ತಾರೆ, ಅದು ದಾರಿ ಮಧ್ಯೆ ಬಿದ್ದು ಹೋಯಿತು, ನೀವು ಯಾಕೆ ತೆಗೆದುಕೊಂಡು ಬಂದಿಲ್ಲ ಅಂತ ಹೇಳಿದಾಗ ಶಿಷ್ಯರು ಹೇಳ್ತಾರೆ, ನಿಮ್ಮ ಅಪ್ಪಣೆಯ ಪ್ರಕಾರ ನಾವು ಏನೂ ಮಾಡಬಾರ್ದು, ಹಾಗಾಗಿ ನಾವು ಸುಮ್ಮನೆ ಇದ್ವಿ ಅಂತ. ಇದನ್ನು ನೋಡಿದ ತೆನಾಲಿಗೆ ಬಹಳ ಕೋಪ ಬರುತ್ತೆ. ಆಗ ಅವನೇನು ಹೇಳ್ತಾನೆ ಅಂದರೆ, ಇನ್ನು ಮುಂದೆ ಏನಾದರೂ ವಸ್ತು ಕೆಳಗೆ ಬಿದ್ದರೆ ತಕ್ಷಣ ನೀವು ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾರೆ ಶಿಷ್ಯರು. ಹಾಗೆ ತೆನಾಲಿ ರಾಮಕೃಷ್ಣನು ಪುನಃ ನಿದ್ರೆಗೆ ಜಾರ್ತಾನೆ. ಆಗ ಎತ್ತಿನ ಗಾಡಿಯಲ್ಲಿರುವ ಎತ್ತು ಸೆಗಣಿ ಹಾಕತ್ತೆ. ಆಗ ಶಿಷ್ಯರು ಸೆಗಣಿಯನ್ನು ತಕ್ಷಣ ತೆಗೆದುಕೊಂಡು ಬರ್ತಾರೆ. ಇದನ್ನು ನೋಡಿದ ತೆನಾಲಿ ರಾಮಕೃಷ್ಣನಿಗೆ ಆಶ್ಚರ್ಯವಾಗುತ್ತೆ. ಎಂಥ ಶಿಷ್ಯರು ನನ್ನ ಜೊತೆ ಇದ್ದಾರೆ ಅಂತ ಅವನಿಗೆ ನಾಚಿಕೆ ಆಗತ್ತೆ. ಆಗ ಅವನೇನು ಮಾಡ್ತಾನೆ ಅಂದರೆ, ನಾನು ನಿಮಗೆ ಒಂದು ಪಟ್ಟಿಯನ್ನು ಕೊಡ್ತೀನಿ, ಆ ಪಟ್ಟಿಯಲ್ಲಿ ಇರುವಂಥ ವಸ್ತುಗಳ ಕೆಳಗೆ ಬಿದ್ದರೆ ಮಾತ್ರ ನೀವು ತೆಗೆದುಕೊಂಡು ಬರಬೇಕು, ಬೇರೆ ಎಲ್ಲ ತೆಗೆದುಕೊಂಡು ಬರಬಾರ್ದು ಅಂತ ಹೇಳ್ತಾರೆ. ಹಾಗೆ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ ಕೊಡ್ತಾನೆ. ಹೀಗೆ ಸ್ವಲ್ಪ ಸಮಯದ ನಂತರ ಎತ್ತಿನ ಗಾಡಿಯಲ್ಲಿ ಹೋಗುತ್ತಿದ್ದಾಗ ಎತ್ತಿಗೆ ಏನೋ ಒಂದು ಕಲ್ಲು ತಾಗಿರೋದ್ರಿಂದ ಆ ಗಾಡಿ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ. ಆಗ ತೆನಾಲಿ ರಾಮಕೃಷ್ಣನು ಎತ್ತಿನ ಗಾಡಿಯಿಂದ ಕೆಳಗಡೆ ಬೀಳ್ತಾನೆ. ಆದರೂ ಕೂಡ ಅಲ್ಲಿರುವಂತಹ ಪಂಡಿತರು ಅಂದರೆ ಅವನ ಶಿಷ್ಯರು ಯಾವುದೇ ರೀತಿಯಾದಂಥ ಸಹಾಯಕ್ಕೆ ಬರೋದಿಲ್ಲ. ಹಾಗೆ ಅವನನ್ನು ಕೂಡ ಅಲ್ಲಿಂದ ಎತ್ತಲಿಕ್ಕೆ ಕೂಡ ಅವರು ಸಹಾಯ ಮಾಡೋದಿಲ್ಲ. ಇದನ್ನು ನೋಡಿದ ತೆನಾಲಿ ರಾಮಕೃಷ್ಣ ಜೋರಾಗಿ ಕೂಗ್ತಾನೆ, ನೀವು ಯಾಕೆ ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ. ಆಗ ಶಿಷ್ಯರು ಹೇಳ್ತಾರೆ, ತನ್ನನ್ನು ಕ್ಷಮಿಸಬೇಕು, ಯಾಕಂದರೆ ನೀವು ಮಾಡಿರೋ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಹಾಗಾಗಿ ನಾವು ನಿಮ್ಮ ಮಾತನ್ನು ಉಲ್ಲಂಘನೆ ಮಾಡೋದಿಲ್ಲ, ಹಾಗಾಗಿ ನಾವು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತೆನಾಲಿ ರಾಮನಿಗೆ, ನಾನೆಂಥ ಶಿಷ್ಯರನ್ನು ಇಟ್ಕೊಂಡಿದ್ದೀನಿ ನನ್ನ ಜೊತೆ ಅಂತ ತುಂಬನೇ ಬೇಸರ ಆಗಿ ತನ್ನ ಒಂದು ವಿಚಾರಕ್ಕೆ ತಾನೇ ಮರುಕ ಪಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಸಿ ಟೇಲ್ಸ್ ವಿತ್ ಮೀ, ಆ್ಯಂಡ್ ದಿಸ್ ಈಸ್ ಲಾಂಛನ ಸೈನಿಂಗ್ ಆಫ್.